ಬಾಬಾ ಸಾಹೇಬ್ರ ನಮ್ಮನ್ನು ದೈಹಿಕವಾಗಿ ಅಗಲಿ ಹೋದಂತ ದಿನ ಇವತ್ತು. ಅಂದ್ರೆ ಏನು ದೈಹಿಕವಾಗಿ ಅಂತಂದ್ರೆ ಬಾಬಾ ಸಾಹೇಬರು ನಮ್ಮನ್ನು ದೈಹಿಕವಾಗಿ ಅಗಲಿ ಹೋಗಿರ್ಬೋದು, ಆದ್ರೆ ಜೀವಂತವಾಗಿ ಅವರ ಪುಸ್ತಕಗಳ ಮುಖಾಂತರ, ಸಂವಿಧಾನದ ಮುಖಾಂತರ ಪ್ರತಿ ಕ್ಷಣ ನಮ್ ಜೊತೆಗಿದ್ದಾರೆ. ಹೇಗೆ ಅಂತಂದ್ರೆ, ಯಾರೋ ಒಬ್ಬ ಹೆಣ್ಮಗಳಿಗೆ ರಸ್ತೆಯಲ್ಲಿ ಹೋಗುವಾಗ ಯಾವನೊಬ್ಬ ಚುಡಾಯಿಸ್ದ ಅಂತಂದ್ರೆ ಆ ಹುಡುಗಿಗೆ ರಕ್ಷಣೆ ಕೊಡಕ್ ಬರ್ತಾರಲ್ಲ ಪೊಲೀಸರು, ಆ ಪೊಲೀಸರನ್ನ ಕಲಿಸೋದು ಬಾಬಾ ಸಾಹೇಬರು ಬರೆದಂತ ಸಂವಿಧಾನ. ಸೊ ಬಾಬಾ ಸಾಹೇಬರು ಯಾವತ್ತಿಗೂ ಕೂಡ ನಮ್ ಜೊತೆಗಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದಕ್ಕೆ ಬಾಬಾ ಸಾಹೇಬ್ರು ಹೇಳ್ತಾರೆ, ನನ್ನನ್ನ ಪ್ರತಿಮೆಗಳಲ್ಲಿ, ವಿಗ್ರಹಗಳಲ್ಲಿ ನೋಡಬೇಡಿ, ನನ್ನನ್ನ ಪುಸ್ತಕಗಳಲ್ಲಿ ನೋಡುವಂತ. ಅದಕ್ಕಾಗಿ ನಾವೆಲ್ಲರೂ ಕೂಡ ಚೆನ್ನಾಗಿ ಓದ್ಬೇಕು. ಅದರಲ್ಲೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರೋದ್ರಿಂದ ನೀವೆಲ್ಲ ಕೂಡ ಚೆನ್ನಾಗಿ ಓದ್ಬೇಕು. ಓದ್ರೆ ಮಾತ್ರನೇ ನೀವು ಈ ಸಮಾಜದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಸೇರ್ಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಬಾಬಾ ಸಾಹೇಬರ ಬಗ್ಗೆ ಅವರ ಆಪ್ತ ಕಾರ್ಯದರ್ಶಿ, ಅವರನ್ನ ಬಾಬಾ ಸಾಹೇಬರ ದತ್ತುಪುತ್ರ ಅಂತ ಕೂಡ ಕರೀತಾರೆ, ನಾನಕ್ ಚಂದ್ರ ರತ್ತು ಅಂತ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತಹ ಕೊನೆಯ ದಿನಗಳು ಅನ್ನೋ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಅದನ್ನ ನಮ್ಮ ಈ ನೆಲದ ಸಾಹಿತಿಗಳಾದಂತಹ ಕೋಟಗೆನಹಳ್ಳಿ ರಾಮಯ್ಯ ಅವರು ಕೂಡ ಬರೆದಿದ್ದಾರೆ. ಇವತ್ತು ಕೂಡ ಒಂದು ಸಂಪುಟವನ್ನ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ದಿನಗಳು, ನಾನಕ್ ಚಂದ್ರ ರತ್ತು ಅವರು ಕಂಡಂತ. ಆ ಪುಸ್ತಕದಲ್ಲಿ 1957 ಜುಲೈ 28ನೇ ತಾರೀಕು ಅವರು ಬಾಬಾ ಸಾಹೇಬ್ನ, ನಾನಕ್ ಚಂದ್ರ ರತ್ತು ಬಾಬಾ ಸಾಹೇಬ್ರನ್ನ ಒಂದು ಪ್ರಶ್ನೆ ಕೇಳಬೇಕಂತ ಸುಮಾರು ದಿನಗಳಿಂದ ಅವ್ರು ಕೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಬಾಬಾ ಸಾಹೇಬ್ರ ಹತ್ರ ಮಾತಾಡೋದಕ್ಕೆ ಭಯ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಕೂಡ ಅಷ್ಟೊಂದು ಒಂದು ಸೀರಿಯಸ್ ಆಗಿರುವಂತ ವ್ಯಕ್ತಿ. ಪ್ರತಿ ಕ್ಷಣ ಕೂಡ ಈ ದೇಶದ ಬಗ್ಗೆ, ಈ ದೇಶದ ಜನತೆ ಬಗ್ಗೆ, ಈ ದೇಶದಲ್ಲಿ ಇರುವಂತ ಶೋಷಿತರ ಬಗ್ಗೆ ಯೋಚನೆ ಮಾಡುವಂತ ವ್ಯಕ್ತಿ. ಸೊ ಆಗಾಗ ನಾನಕ್ ಚಂದ್ರ ರತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೋಣೆಯಲ್ಲಿ ಹೋಗಿ ನೋಡ್ತಾ ಇರ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಕೂತ್ಕೊಂಡು ತುಂಬಾ ದುಃಖದಿಂದ ಅಳ್ಳುವಂಥದ್ದು, ಯೋಚನೆಯಲ್ಲಿರುವಂಥದ್ದು, ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಹತ್ಕೊಂಡಿರುವಂತ ಒಂದು ಸನ್ನಿವೇಶಗಳನ್ನ ನಾನಕ್ ಚಂದ್ರ ರತ್ತು ಅವರು ಸುಮಾರು ದಿನಗಳಿಂದ ನೋಡಿರ್ತಾರೆ. ಇದನ್ನೇ ಅವ್ರು ಕೇಳ್ಬೇಕಂತ ಕೊನೆಯದಾಗ ಒಂದಿನ 1957 ಜುಲೈ 28ನೇ ತಾರೀಕು ಕೊನೆಯದಾಗ ಒಂದಿನ ಕೇಳೋದಕ್ಕೆ ಪ್ರಯತ್ನ ಮಾಡಿ ಕೇಳಬೇಕು. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಡ್ ಕೂಡ ಚೆನ್ನಾಗಿರುತ್ತೆ. ಸೊ ಹೇಳ್ತಾರೆ, ರತ್ತು, ನಾನು ಯಾಕೆ ಪ್ರತಿದಿನ ಅಳ್ತಾ ಇದ್ದೀನಿ ಏನು ಅನ್ನೋದನ್ನ ನಿಮಗೆ ಹೇಳೋದಕ್ಕೆ ಆಗಲ್ಲ, ಆದ್ರೂ ಕೂಡ ಎಲ್ಲೊಂದ್ ಕಡೆ ಹೇಳ್ಬೇಕು ಅನಿಸ್ತಾ ಇದೆ. ಇವತ್ತಲ್ಲ, ನಾನು ಪ್ರತಿದಿನ ಅಳ್ತಾನೆ ಇದ್ದೀನಿ. ಯಾಕಂತಂದ್ರೆ ನಾನು ಯಾರನ್ನಾದ್ರೂ ನಂಬಿದ್ನೋ, ನಾನು ಯಾರನ್ನ ಈ ದೇಶದಲ್ಲಿ ಒಂದು ಶೋಷಣೆಯಿಂದ ಮುಕ್ತಿಗೊಳಿಸಿ ಸಮಸಮಾಜದ ಕಡೆಗೆ ಸಾಗಿಸ್ಬೇಕು ಅನ್ಕೊಂಡಿದ್ದೀನೋ, ನನ್ನ ಜನರನ್ನ ನಾನು ಹೆಚ್ಚಾಗಿ ನಂಬಿದ್ದೆ. ಆದ್ರೆ ಇವತ್ತು ಅವರೇ ನನಗೆ ಬೆನ್ನುಚೂರಿ ಆಗ್ತಾ ಇದ್ದಾರೆ. ಯಾರಿಗಾಗಿ ನಾನು ದುಡಿಯುತ್ತಿದ್ದೀನೋ, ಯಾರಿಗಾಗಿ ನಾನು ಓದಿದ್ದೀನೋ, ಯಾರಿಗಾಗಿ ನಾನು ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಬಂದು ಈ ದೇಶದಲ್ಲಿ ನನ್ನ ಜನರಿಗೆ ಒಂದು ಸಮಾನತೆ ಹಕ್ಕನ್ನ ಕಲಿಸ್ಬೇಕಂತ ಯಾರಿಗಾಗಿ ನಾನು ಹೋರಾಟ ಮಾಡಿದ್ನೋ, ಇವತ್ತು ಅವರೇ ನನ್ನ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರಾಗವಾಗಿ ಹತ್ಕೊಂಡು, ಇರ್ಲಿ ಇದೆಲ್ಲ ಏನ್ ಮಾಡಕ್ಕಾಗಲ್ಲ, ಆದ್ರೆ ನಾನು ಇನ್ನೂ ಮಾಡೋದಿದೆ, ಇನ್ನೂ ಬರೆಯೋದಿದೆ, ಇನ್ನೂ ನನ್ನ ಜನರಿಗೆ ಹಕ್ಕುಗಳನ್ನ ಕೊಡುವಂತ ಕೆಲಸ ಅವರೇ ನನಗಿದೆ. ಆದ್ರೆ ನನ್ನ ಆರೋಗ್ಯ, ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಶುಗರ್ ಇತ್ತು, BP ಇತ್ತು, ಅಲ್ಸರ್ ಇತ್ತು, ಎಲ್ಲ ಕಾಯಿಲೆಗಳು ಇತ್ತು. ಯಾಕೆ ಇತ್ತಂತಂದ್ರೆ ಅವ್ರಿಗೆ ಸರಿಯಾದ ಸಮಯಕ್ಕೆ ಊಟ ಮಾಡ್ತಾ ಇರಲಿಲ್ಲ. ನಾವೆಲ್ಲ ಬೆಳಗ್ಗೆ 9 ಗಂಟೆ ಅಂದ್ರೆ ಮಲ್ಕೋಬಿಡ್ತೀವಿ, ರಾತ್ರಿ 9 ಗಂಟೆ ಅಂದ್ರೆ ಮಲಗ್ತೀವಿ, ಬೆಳಗ್ಗೆ 9 ಗಂಟೆ ಅಂದ್ರೆ ಎದ್ದೇಳಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿನಕ್ಕೆ ಕೇವಲ 3 ಗಂಟೆಗಳು ಮಾತ್ರ ಮಲಗ್ತೇವೆ. ಉಳಿದಂತ ಸಮಯ ಎಲ್ಲ ಕೂಡ ಅವ್ರು ಓದ್ತಾ ಇದ್ರು, ಬರೀತಾ ಇದ್ರು. ಯಾರಿಗೋಸ್ಕರ ಬರೀತಾ ಇದ್ರು, ಯಾರಿಗೋಸ್ಕರ ಓದ್ತಾ ಇದ್ರು ಅಂತಂದ್ರೆ ನಮಗೋಸ್ಕರ. ಸೊ ಆ ನಿಟ್ಟಿನಲ್ಲಿ ಅವಾಗ ಅವ್ರು ಹೇಳ್ತಾ ಇದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊನೆಯದಾಗ ರತ್ತು ಅವರು ಒಂದು ಮಾತು ಹೇಳ್ತಾರೆ, ನಾನು ನನ್ನ ಹೋರಾಟದ ರಥವನ್ನ ಇಲ್ಲಿವರೆಗೆ ಎಳೆದುಕೊಂಡು ಬಂದಿದ್ದೇನೆ, ನಿಮ್ಮ ಕೈಯಲ್ಲಾದ್ರೆ ಮುಂದೆ ಹೇಳಿರಿ, ಇಲ್ಲಂತಂದ್ರೆ ಅಲ್ಲೇ ಬಿಡಿ, ದಯವಿಟ್ಟು ಹಿಂದಕ್ಕೆ ಮಾತ್ರ ತೆಳಬೇಡಿ ಅಂತಂದ್ರೆ. ಇದೇ ಒಂದು ಮಾತನ್ನ ನಮ್ಮ ಸಾಹಿತಿಗಳಾದಂತ ಕೋಟಗೆನಹಳ್ಳಿ ರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಇವತ್ತು ಆ ರಥವನ್ನ ಹಿಂದಕ್ಕೆ ಎಳೆಯೋದು ಪಕ್ಕದಲ್ಲಿ ಇಡಿ, ಆ ರಥದ ಭಾಗಗಳನ್ನ ಅವರವರ ಸ್ವಾರ್ಥಕ್ಕಾಗಿ ಮಾರಾಟ ಮಾಡಿಕೊಳ್ತಾ ಇದ್ದಾರೆ ಅಂತ ರಾಮಯ್ಯ ಅವರು ಹೇಳ್ತಾರೆ.
ಸೊ ನಾವು ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಸಂಘಟನೆಗಳು ಮಾಡ್ತಾ ಇದ್ದೀವಿ, ಈ ನೀಲಿ ಶಾಲು ಸಮಾನತೆ ಶಾಲುವನ್ನ ನಾವು ಮೈ ಮೇಲೆ ಹಾಕೊಂಡಿದ್ದೀವಿ. ಇದರ ಅರ್ಥವನ್ನ ನಾವು ತಿಳಿಯಬೇಕಾಗಿದೆ. ಇದರ ಅರ್ಥವನ್ನ ನಾವು ತಿಳಿಯಬೇಕಾಗಿದೆ. ಇವತ್ತು ನಮ್ಮ ಸಮುದಾಯದಲ್ಲಿ ಯಾರೋ ಒಬ್ಬ ವೇದಿಕೆ ಮೇಲೆ ಇದ್ದಾರೆ ಅಂತಂದ್ರೆ ಇಡೀ ಸಮುದಾಯ ವೇದಿಕೆ ಮೇಲೆ ಇದ್ದಂಗೆ ಇವತ್ತು. ಆದ್ರೆ ನಮ್ಮಲ್ಲಿ ಆ ಸಮಾನತೆ ಇಲ್ಲ ಅಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವತ್ತು ಆಗಿನ ಕಾಲದಲ್ಲಿ ಅವರ ಹೋರಾಟವನ್ನು ನಡೆಸಲಿಕ್ಕೆ ಯಾರೊಬ್ಬ ವ್ಯಕ್ತಿ ವೇದಿಕೆ ಮೇಲೆ ಇದ್ದಿದ್ರೆ ಅವತ್ತು ಅವ್ರು ಎಷ್ಟೋ ಸಂತೋಷ ಪಡ್ತಾ ಇದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲೇಳಿ ಅಂತ ಕೆಲಸ ಮಾಡ್ತಾ ಇದ್ರು ನಮ್ಮವರೇ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ, ಆದೇಶಗಳನ್ನ, ಅವರು ಕೊಟ್ಟಂತ ಸಿದ್ಧಾಂತಗಳನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಮುಖ್ಯವಾಗಿ ಈ ದೇಶದ ಸಂವಿಧಾನ ಇದೆಯಲ್ಲ, ಇದು ಈ ದೇಶದಲ್ಲಿ ನೋಡಿ ಹಲವಾರು ಧರ್ಮಗಳಿದೆ ಈ ದೇಶದಲ್ಲಿ. ಕ್ರಿಶ್ಚಿಯನ್ನರಿಗೆ ಬೈಬಲ್ ಅವರ ಧರ್ಮ ಗ್ರಂಥ ಆಗಿರುತ್ತೆ, ಹಿಂದೂಗಳಿಗೆ ಭಗವದ್ಗೀತೆ ಆಗಿರುತ್ತೆ, ಮುಸ್ಲಿಮರಿಗೆ ಕುರಾನ್ ಆಗಿರುತ್ತೆ. ಈ ಎಲ್ಲಾ ಧರ್ಮಗಳು ಕೂಡ ಏಕೈಕ ಗ್ರಂಥ ಯಾವ್ದಾದ್ರು ಇದ್ರೆ, ಶ್ರೇಷ್ಠವಾದ ಗ್ರಂಥ ಯಾವ್ದಾದ್ರು ಇದ್ರೆ ಅದು ಕೇವಲ ನಮ್ಮ ಭಾರತದ ಸಂವಿಧಾನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ. ಯಾಕಂತಂದ್ರೆ ಇವತ್ತು ಸಂವಿಧಾನ ನಮ್ಮನ್ನ ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ಕ್ಷಣ ಕೂಡ ನಮ್ಮನ್ನ ಕಾಯ್ತಾ ಇದೆ. ಆದ್ರೆ ಇವತ್ತು ಧರ್ಮ ಗ್ರಂಥಗಳು ನಮ್ಮನ್ನ ಹಾಳು ಮಾಡ್ತಾ ಇದೆ, ನಮ್ಮ ಮಧ್ಯೆ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಆದ್ರಿಂದ ನಮ್ಮ ಧರ್ಮ ಗ್ರಂಥಗಳು, ನಮ್ಮ ನಂಬಿಕೆಗಳು, ನಮ್ಮ ವಿಧಾನಗಳು ಏನೇ ಇರಲಿ ಅದೆಲ್ಲ ನಮ್ಮ ಮನೆ ಬಾಗಿಲವರೆಗೆ ಇರಲಿ. ಮನೆ ಬಾಗಿಲಿಂದ ಆಚೆ ಬಂದ ಮೇಲೆ ನಾವೆಲ್ಲ ಕೂಡ ಭಾರತೀಯರು ಅನ್ನೋದನ್ನ ನೆನಪಿಟ್ಕೊಂಡು ನಾವೆಲ್ಲರೂ ಕೂಡ ಸಮ ಸಮಾಜದ ಕಡೆಗೆ ಹೆಜ್ಜೆ ಹಾಕೋಣ. ಬಾಬಾ ಸಾಹೇಬರು ಕಂಡಂತ ಕನಸನ್ನ ನನಸು ಮಾಡೋಣ ಅಂತ ಹೇಳ್ತಾ ನನಗೆ ಇವಾಗ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಿಸ್ತಾ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ, ಜೈ ಸಂವಿಧಾನ.